ಸೋಮವಾರಪೇಟೆ ತಾಲೂಕಿನ ಸುಗ್ಗಿಕಟ್ಟೆಗಳ ಅಭಿವೃದ್ಧಿಗೆ 80 ಲಕ್ಷ ರೂಪಾಯಿ ಅನುದಾನ ಕಲ್ಪಿಸಲಾಗಿದ್ದು, ತಾಲೂಕಿನ ಯಡೂರು ಗ್ರಾಮದ ಶ್ರೀ ಸುಬ್ಬಮ್ಮ ದೇವಿ ಸುಗ್ಗಿಕಟ್ಟೆಯಲ್ಲಿ 8 ಗ್ರಾಮಗಳ ಸುಗ್ಗಿಕಟ್ಟೆಗಳ ಅಭಿವೃದ್ಧಿ ಕಾಮಗಾರಿಗೆ ಶನಿವಾರ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ತಾಲೂಕಿನ ಹಲವು ಗ್ರಾಮಗಳಲ್ಲಿ ಸುಗ್ಗಿಕಟ್ಟೆಗಳನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಬೇಕು. ಮೊದಲ ಹಂತದಲ್ಲಿ ಯಡೂರು, ಹಾನಗಲ್, ಶೆಟ್ಟಳ್ಳಿ, ತಾಕೇರಿ ಸೇರಿದಂತೆ ಅನೇಕ ಗ್ರಾಮಗಳಿಗೂ ನೀಡಲಾಗುತ್ತೆ ಎಂದು ಹೇಳಿದರು. ಮುಖ್ಯಮಂತ್ರಿ ತಮ್ಮ ವಿಶೇಷ ಅನುದಾನದಲ್ಲಿ 50 ಕೋಟಿ ರೂಪಾಯಿನ ನನ್ನ ಕ್ಷೇತ್ರಕ್ಕೆ ನೀಡಿದ್ದಾರೆ. ಸುಗ್ಗಿಕಟ್ಟೆ ಅಭಿವೃದ್ಧಿಗೆ 1 ಕೋಟಿ ಹಣ ನೀಡಿದ್ದೇನೆ. ಸೋಮವಾರಪೇಟೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಶತಮಾನೋತ್ಸವ ಭವನ ಕಾಮಗಾರಿ ಪೂರ್ಣಗೊಳಿಸೋಕೆ 2 ಕೋಟಿ ರೂಪಾಯಿ ಅನುದಾನವನ್ನು ಕಲ್ಪಿಸಲಾಗಿದೆ. ಇನ್ನು ವಿವಿಧ ಕಾಮಗಾರಿಗಳಿಗೆ ಅನುದಾನ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಗ್ರಾಮೀಣ ಭಾಗಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ರಸ್ತೆ ಕಾಮಗಾರಿಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಹಲವು ಗ್ರಾಮೀಣ ರಸ್ತೆಗಳಿಗೆ ಡಾಂಬರೀಕರಣ ಈಗಾಗಲೇ ಪ್ರಗತಿಯಲ್ಲಿದ್ದು, ಜನರ ಸಂಚಾರ ಸುಗಮವಾಗೋಕೆ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದರು. ಸರ್ಕಾರದಲ್ಲಿ ಹಣ ಇಲ್ಲ ಅಂತ ವಿರೋಧ ಪಕ್ಷಗಳ ನಾಯಕರು ಟೀಕೆ ಮಾಡುತ್ತಿದ್ದಾರೆ. ಕಳೆದ 2.5 ವರ್ಷಗಳಿಂದ ಅಭಿವೃದ್ಧಿ ಮೂಲಕ ಉತ್ತರ ನೀಡ್ತೀವಿ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಅವರ ವಿವೇಶ ಅಡಿಯಲ್ಲಿ ಏನು ನಮಗೆ 50 ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ನಮ್ಮ ಸೋಮವಾರಪೇಟೆ ತಾಲೂಕು ಹೆಚ್ಚಿನ ಭಾಗದಲ್ಲಿ ಸುಗ್ಗಿ ಹಬ್ಬಗಳು ಅಂತ ಮಾಡ್ಕೊಂಡು ಬರ್ತಾ ಇದ್ವಿ. ನಾವೆಲ್ಲ ನಮ್ಮ ಹಿರಿಯವರಿಂದ ಅಂದರೆ ಪುರಾತನ ಕಾಲದಂದರೆ 100 ವರ್ಷದ 200 ವರ್ಷದಲ್ಲ, 1000 ವರ್ಷದ ಇತಿಹಾಸದ ಸುಗ್ಗಿ ಹಬ್ಬಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಆ ಇತಿಹಾಸನ ನಾವು ನಮ್ಮ ಯುವ ಪೀಳಿಗೆಗಳು ಪ್ಲಸ್ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀವಿ. ಹಲವಾರಲ್ಲಿ ಹಳೇ ಕಟ್ಟೆಗಳವೆ. ಆ ಕಟ್ಟೆ ನೋಡ್ರೆ ನೀವು ಬೇಕಾದ್ರೆ ಒಂದು 2-3 ಇಲ್ಲೇ ನೋಡಿ, ನಮ್ಮ ಯಡೂರಲ್ಲಿ ಇದ್ದೀವಿ ಇವತ್ತು. ಎಷ್ಟು ವರ್ಷದಿಂದ ಹಳೆ ಕಟ್ಟೆಗಳು ಅಂತಂದರೆ 1000-1500 ವರ್ಷ 1200 ವರ್ಷದ ಇತಿಹಾಸ ಇದೆ. ಆ ವಿಚಾರದಲ್ಲಿ ಈ ಸುಗ್ಗಿ ಕಟ್ಟೆಗಳು ಅಭಿವೃದ್ಧಿ ಹೆಂಗೆ ಮಾಡ್ಬೋದು ಅಂತ ನಾವು ಯೋಚನೆ ಮಾಡೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಡಿಲಿ ಏನು 50 ಕೋಟಿ ಕೊಟ್ಟಿರೋದು 12 ಪಟ್ಟಿ ಮಾಡ್ಕೊಂಡಿದ್ದೀವಿ. ಆ 12ರಲ್ಲಿ ಇವತ್ತು ಯಡಿಯೂರಿಂದ ಇರ್ಬೋದು, ಕೂತಿ ಇರ್ಬೋದು, ನಗರಳ್ಳಿ ಇರ್ಬೋದು, ಹಲವಾರು ನಮ್ಮ 10 ಲಕ್ಷ ರೂಪಾಯಿ ಕಾಮಗಾರಿ ಮಾಡಿದ್ವಿ. ಒಂದೊಂದು ಸುಗ್ಗಿ ಕಟ್ಟೆ ಅವ್ರಿಗೆ ಯಾವ ರೀತಿಯಲ್ಲಿ ಮಾಡ್ಕೊಂಬರ್ಬೇಕು ಇದು ನಮ್ಮ ಯಡಿಯೂರು ಅಧ್ಯಕ್ಷರಾದಂಥ ಮೋಹನಣ್ಣವರು ಅವರು ಇಂಟರ್ಲಾಕು ಮೆಟ್ಲಿಗೆ ಅಭಿವೃದ್ಧಿ ಮಾಡಬೇಕು ಅಂತ ಅವರು ತೀರ್ಮಾನ ಮಾಡ್ಕೊಂಡ್ರೆ, ಒಂದೊಂದು ಕಮಿಟಿಯವರು ಯಾವ ರೀತಿಯಲ್ಲಿ ತೀರ್ಮಾನ ಮಾಡ್ಕೊತಾರೆ ಅವ್ರ ರೀತಿಯಲ್ಲಿ ಮಾಡ್ಕೊಳ್ಳಿ. ನಮಗೇನು ಗೊತ್ತಾ, ಏಪ್ರಿಲಲ್ಲಿ ಹಬ್ಬ ಬರ್ತದೆ, ಏಪ್ರಿಲ್ ಎಂಡಲ್ಲಿ ಹಬ್ಬ. ಅದರೊಳಗಡೆ ಆದಷ್ಟು ಬೇಗ ಮುಗಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಿಮ್ಮ ಮುಖಾಂತರ ಎಲ್ಲರಿಗೂ ಏನು ಮನವಿ ಮಾಡ್ತೀವಿ ಅಂತಂದರೆ, ಈ ಹಬ್ಬ ಆದಮೇಲೆ ಪ್ರಾರಂಭ ಮಾಡ್ಕೊಳಕ್ಕೆ ಮಾಡಿ. ಮಾತ್ರ ಮಳೆ ಶುರು ಆದರೆ ಇನ್ನೂ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗ್ಬೋದು. ಆ ವಿಚಾರದಲ್ಲಿ ಏನು 10 ಲಕ್ಷ ರೂಪಾಯಿ ಸುಗ್ಗಿ ಕಟ್ಟೆ ಕೊಡೋಕ್ಕೆ ಅವಕಾಶ ಮಾಡಿದ್ದಂಥ ನಮ್ಮ ಕ್ಷೇತ್ರದ ಮತದಾರರಿಗೆ ನಾವು ಅವ್ರಿಗೆ ಅಭಿನಂದನೆ ತಿಳಿಸ್ಬೇಕು. ಯಾಕಂತಂದರೆ ಇದು ಇತಿಹಾಸನ ಕಾಪಾಡ್ಕೊಳ್ಳೋಕ್ಕೆ ಎಲ್ಲರೂ ಸೇರ್ಕೋಬೇಕು, ಜನಪ್ರತಿನಿಧಿಗಳು ಸೇರ್ಕೋಬೇಕು. ಪಾಪ ಒಂದು ದಿವಸಕ್ಕೆ ಬಂದು ನಮ್ಮ ಹಬ್ಬ ಕರೆದ್ಬಿಟ್ಟು ಊಟಕ್ಕೆ ಕರೀತಾರೆ. ಅದಾದಮೇಲೆ 1 ವರ್ಷ ಆದಮೇಲೆ ನಾವು ಆ ಜಾಗಕ್ಕೆ ಸ್ಥಳಕ್ಕೆ ಬರ್ತೀವಿ. ಅದಕ್ಕೋಸ್ಕರ ಈ ಥರ ಆದರೂ ಶಾಶ್ವತ ಅಂತ ಒಂದು ಕಾರ್ಯಕ್ರಮಗಳು ಉಳಿತವೆ. ಆ ವಿಚಾರದಲ್ಲಿ ಸುಗ್ಗಿಕಟ್ಟೆ ಸುಗ್ಗಿ ಹಬ್ಬಗಳು ನಿರಂತರವಾಗಿ ನಮ್ಮ ಯುವ ಪೀಳಿಗೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಅರಿವಾಗಬೇಕು. ಅವರಿಗೆ ಇದೇ ರೀತಿಯಲ್ಲಿ ಭಕ್ತಾದಿಗಳಾಗಬೇಕು. ಯಡೂರು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಮೋಹನ್ ಕುಮಾರ್, ತೋಳೂರು ಶೆಟ್ಟಳ್ಳಿ ಮಂಡಳಿ ಅಧ್ಯಕ್ಷ ರಾಜಗೋಪಾಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.